ನಮಸ್ತೆ ಎಲ್ರಿಗೂ. ನಾನು ಕೊಡಗಿನಲ್ಲಿ ಆಗಿರುವಂಥ ವೀಡಿಯೋನ ಹಾಕಿದ್ದೆ. ಅಂದರೆ ಆನೆ ತೀರ್ಕೊಂಡ ವಿಷಯ ನಿಮಗೆಲ್ಲ ಗೊತ್ತಿರುತ್ತೆ. ಕಾಡಾನೆ ಏನಾಯಿತು ಅಂತ ಕೆಲವರು ಕೇಳ್ತಾಯಿದ್ರು. ಓಕೆ, ಸದ್ಯಕ್ಕೆ ಅಪ್ಡೇಟ್ ಏನಂತಂದರೆ ಆನೆನ ನೀವು ನೋಡ್ತಾ ಇರ್ಬೋದು. ಈಗ ನೋಡಿ ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ಅದರಲ್ಲಿ ಸ್ಥಳೀಯರೇ ಅಂದರೆ ಆನೆ ಏನು ಈಗ ಕೊನೆದಾಗ ಪ್ರಾಣ ಬಿಟ್ಟಿತ್ತು ನೋಡಿ ಕೆರೆಯಲ್ಲಿ. ಆ ಕೆರೆಯಿಂದ ಅದನ್ನು ಎಳ್ಕೊಬರೋದ್ರಿಂದ ಹಿಡಿದು ಅದನ್ನ ದಡ ಸೇರಿಸೋವರೆಗೂ ಸ್ಥಳೀಯರು ಮಾತ್ರ ಹೆಲ್ಪ್ ಮಾಡ್ತಾರೆ. ಅಲ್ಲಿಗೆ ಡಿಪಾರ್ಟ್ಮೆಂಟವ್ರು ಬರ್ತಾರೆ, ಬಟ್ ನೈಟ್ ಏನು ಮಾಡೋಕ್ಕಾಗಲ್ಲ. ಅಂದರೆ ಅದನ್ನೀಗ ಹೂಳಬೇಕಂತಂದರೆ ಆಚೆ ಎಳ್ಕೊಬಂದು ಬೇರೆ ಕಡೆ ಶಿಫ್ಟ್ ಮಾಡಿ ಹೂಳಬೇಕಾಗುತ್ತೆ. ಈ ಕೆರೆ ಭಾಗದಲ್ಲಿ ಗುಂಡಿ ತೆಗಿತೀನಿ ಅಂತಂದ್ರೂ ಕೂಡ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಜಲ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ದಫನ್ ಮಾಡೋಕ್ಕಾಗಲ್ಲ. ನೋಡಿ ನಮ್ಮ ಸ್ಥಳೀಯರು ಎಷ್ಟು ಕಷ್ಟಪಡ್ತಾಯಿದ್ದಾರೆ ಅಂಥೇಳಿ ಟ್ರ್ಯಾಕ್ಟ್ರ್ ಯೂಸ್ ಮಾಡಿಕೊಂಡು ಅದಕ್ಕೆ ಹಗ್ಗ ಕಟ್ಕೊಂಡು ಅದನ್ನ ಅಲ್ಲಿಂದ ಅಷ್ಟು ದೂರ ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟ್ರಷ್ಟು ಎಳ್ಕೊಬಂದಿದ್ದಾರೆ. ದಡ ಸೇರಿಸ್ಬೇಕಂತ ತುಂಬ ಕಷ್ಟದ ಕೆಲಸ. ಏನಕ್ಕಂತಂದರೆ ಅದನ್ನ ಅಲ್ಲಿಂದ ಎಳ್ಕೊಬರ್ಬೇಕಲ್ವ. ಸೊಂಡ್ಲಿಗೆಲ್ಲ ಲಾಕ್ ಮಾಡಿಕೊಂಡು ಕತ್ತಿಗೆ ಮತ್ತಿನ್ನೊಂದು ಹಗ್ಗ ಹಾಕ್ಕೊಂಡು ನೋಡಿ ಹೆಂಗೆ ಎಳ್ಕೊಬರ್ತಾಯಿದ್ದಾರೆ ಅಂತೇಳಿ. ಸೊ ನಾನು ನಿಮಗೆ ಕ್ಲೋಸ್ ಲುಕ್ಕಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಹೊಟ್ಟೆ ಉರಿಯುತ್ತೆ. ಏನಾಯಿತು ಅಂತ ಗೊತ್ತಿಲ್ಲ. ಇದೇ ನಾಪೋಕ್ಲು ಭಾಗದಲ್ಲಿ ಲಾಸ್ಟ್ ಟೈಮು ಕರೆಂಟು ಹೊಡೆದಿಲ್ಲ, ಏನೂ ಹೊಡೆದಿಲ್ಲ. ಅದು ಹೆಂಗೆ ಆನೆ ಕಾಪಿ ತೋಟದಲ್ಲಿ ಸಾಯಿತು ಅಂತ ಗೊತ್ತಿಲ್ಲ. ಅದು ಹೆಣ್ಣಾನೆ. ಸೊ ಇದು ಗಂಡಾನೆ. ಇದಕ್ಕೂ ಅಷ್ಟೇ ಕರೆಂಟು ಹೊಡೆದಿಲ್ಲ, ಸಣ್ಣ ಪೆಟ್ಟು ಕೂಡ ಆಗಿಲ್ಲ. ಇನ್ನು ಏನಾಗಿ ತೀರ್ಕೊಂತು ಏನು ಅಂತ ಇನ್ನಷ್ಟೇ ಇದು ಆನ್ಸರ್ ಬರಬೇಕಾಗಿದೆ. ಹಾಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರಾ ಏನು ಎತ್ತ ಅಂತಲೂ ಕೂಡ ಇನ್ನೂ ಐಡಿಯಾ ಬಂದಿಲ್ಲ. ಬಟ್ ನನಗೆ ಗೊತ್ತಿದ್ದಂಗೆ ಇವತ್ತೊಂದು ಅದನ್ನ ಏನು ಅಂತಿಮ ಕಾರ್ಯಗಳೇನಿದೆ ಅದನ್ನ ಇವತ್ತು ಮಾಡಿ ಮುಗಿಸ್ತಾರೆ. ಹಾಗೆ ಇನ್ನೊಂದು ಮೆಚ್ಚುಗೆ ನಾನು ಗ್ರಾಮಸ್ಥರ ಹತ್ರ ನಾನು ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಏನಕ್ಕಂತಂದರೆ ಎಲ್ಲ ಕಡೆ ಆನೆ ಸಾಯಿದಾಗ ಅಲ್ಲೇ ಗುಂಡಿ ತೆಗೆದು ಅಲ್ಲೇ ಉಣೋದು ನೀವು ನೋಡ್ಬೋದು. ಇಲ್ಲಿ ನೋಡಿ ಆನೆಗೆ ಹೂವೆಲ್ಲ ಹಾಕಿ ಒಂಥರ ಸ್ವಂತ ನಮ್ಮ ಮನೆ ಪ್ರಾಣಿಗಳು, ನಾವು ಸಾಕಿದ ಪ್ರಾಣಿಗಳ ಥರ ಹೂವೆಲ್ಲ ಹಾಕಿ ಅದನ್ನ ಏನೋ ನೀವು ಕಾಣ್ಬೋದು ನೋಡಿ. ಅದ್ರ ಇದತ್ರ ಹಣೆ ಹತ್ರ ಹೂವೆಲ್ಲ ಹಾಕಿದ್ದಾರೆ. ನಾನು ಅದ್ರದ್ದು ಫೋಟೋನು ಕೂಡ ಹಾಕ್ತೀನಿ. ಅಂದರೆ ಸ್ವಂತ ಮನೆಯಲ್ಲಿ ಒಂದು ಪ್ರಾಣಿಗಳು ತೀರ್ಕೊಳ್ತಾರೆ, ಅದನ್ನ ಕೊನೆಯದಾಗಿ ಅದನ್ನ ಉಳ್ಬೇಕಾದ್ರೆ ಅದನ್ನ ಇದು ಮಾಡ್ತಾಯಿದ್ದಾರೆ. ಅಂದರೆ ನಾನು ಏನು ಹೇಳೋಕ್ಕೆ ಬರ್ತಾಯಿದ್ದೀನಿ ಅಂತಂದರೆ ಕೆಲವು ಕಡೆ ಲೆಕ್ಕಕ್ಕೆ ಇಲ್ಲ ಆನೆಗಳು ಸತ್ತರೆ ಏನು ಅಂತೇಳಿ. ಇಲ್ಲಿನ ಗ್ರಾಮಸ್ಥರು ಯಾವ ರೀತಿ ಅಂತಂದರೆ ಅದಕ್ಕೆ ಹೂವು ಹಾಕಿ ಅಷ್ಟು ಚೆನ್ನಾಗಿ ಅದನ್ನು ಕೇರ್ ಮಾಡ್ತಾಯಿದ್ದಾರೆ ಲಾಸ್ಟ್ ಮೂಮೆಂಟ್ಲಾದರೂ. ಅವ್ರು ನೆನ್ನೆನೂ ಅಷ್ಟೇ ಸುಮಾರು ಜನ ಅಲ್ಲಿದ್ದವ್ರು ಯಾರೂ ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ. ಅದಕ್ಕೆ ಹುಷಾರಿಲ್ಲ ಅಂತ ಕೆಲವರು ಹೇಳ್ತಾರೆ. ಬಟ್ ಅಷ್ಟು ಅಗ್ರೆಸಿವ್ ಇದ್ದ ಆನೆ ಹೆಂಗೆ ಸಡನ್ನಾಗಿ ಹುಷಾರದನ ಆಯಿತು ಏನು ಅಂತಂದು ಗೊತ್ತಿಲ್ಲ. ಹಾಗೆ ನೋಡಿ ನೈಟೆಲ್ಲ ನಮ್ಮ ಸ್ಥಳೀಯರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳೋರಿಗೆ ತುಂಬ ಮೆಚ್ಚುಗೆ ನಾನು ವ್ಯಕ್ತಪಡಿಸ್ತೀನಿ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ಏನಕ್ಕಂದರೆ ಪಾಪ ಆನೆ ಅಲ್ಲಿ ಬಿದ್ದಿದೆ, ಹೆಣವಾಗಿ ಬಿದ್ದಿದೆ. ಅದ್ರ ಜೊತೆ ಯಾರೂ ಇಲ್ಲ. ಅರಣ್ಯಾಧಿಕಾರಿ ಪಾಪ ಅವ್ರೇನು ಮಾಡ್ತಾರೆ, ಅವ್ರು ಬಂದು ಹೋಗ್ಬೇಕು ಅಷ್ಟೇ, ಬಿಟ್ಟರೆ ಬೇರೆ ಏನು ಮಾಡೋಕ್ಕೂ ಆಗೋಲ್ಲ. ನೈಟ್ ಏನು ಮಾಡ್ತಾರೆ ಹೇಳಿ. ಅದೊಂದು ಆನೆ ಎಳ್ಕೊಬರೋದು ಸುಲಭದ ಕೆಲಸನೇ. ಮಿನಿಮಮ್ ಒಂದು 20 ಜನ ಆದರೂ ಬೇಕೇ ಬೇಕಾಗುತ್ತೆ ಹೆಲ್ಪಿಗೆ ಅಲ್ವಾ. ಸೊ ಇದನ್ನೆಲ್ಲ ನೋಡಿ ನಮ್ಮ ಸ್ಥಳೀಯರೇ ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸನ ಮುಗಿಸಿದ್ದಾರೆ. ಇನ್ನೇನು ಸದ್ಯಕ್ಕೆ ದಫನ್ ಕೂಡ ಮಾಡ್ತಾರೆ. ಹಾಗೆ ಸದ್ಯಕ್ಕೆ ಯಾವುದೇ ಅಪ್ಡೇಟ್ ಬಂದಿಲ್ಲ ಆನೆ ತೀರ್ಕೊಂಡಿರೋದು ಏನು ಎತ್ತ ಅಂಥೇಳಿ. ನೋಡೋಣ, ಸಿಕ್ಕಿದ್ರೆ ಅಪ್ಡೇಟ್ ಮಾಡ್ತೀನಿ. ಇದುವರೆಗೂ ಈ ವರ್ಷದಲ್ಲೇ ನನಗೆ ಗೊತ್ತಿರೋ ಒಂದು 8 ಆನೆ ಆಯ್ತು ಅನ್ಕೋತೀನಿ ತೀರ್ಕೋತಾ ಇರೋದು. ಕೊಡಗಲ್ಲೇ ಒಂದು 4 ಆನೆ ಇದು. ಚಾಮುಂಡೇಶ್ವರಮ್ಮ ಏನಕ್ಕೆ ನಮ್ಮ ಕೊಡಗಿಗಾಗಲಿ ಬೇರೆ ಆನೆಗಳಿಗಾಗಿ ಇಷ್ಟು ತೊಂದರೆ ಆಗ್ತಿದೆ ಅಂತ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಯಾವುದೇ ಆನೆಗಳಿಗಾಗಲಿ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಏನೂ ಆಗೋದು ಬೇಡ, ಚೆನ್ನಾಗಿರಲಿ. ಎಲ್ಲಿಂದ ಪಾಪ ಆಹಾರ ಹರಿಸ್ಕೊಂಡು ಬರ್ತವೆ, ಬಂದು ಈ ಥರ ಆದಾಗ ತುಂಬ ಬೇಜಾರಾಗುತ್ತೆ. ಓಕೆ, ಇಷ್ಟು ಅಪ್ಡೇಟ್ ವಿಡಿಯೋ ನೋಡ್ತಾ ಇರಿ. ಮತ್ತೇನಾದರೂ ನನಗೆ ಅಪ್ಡೇಟ್ ಸಿಕ್ಕಿದ್ರೆ ನಾನು ಇಲ್ಲಿ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.